ಕಡಬ ತಾಲೂಕಿನ ಕೊಯ್ಲಾ ಕೆಸಿ ಫಾರ್ಮ್ನಲ್ಲಿ ನಿರ್ಮಾಣಗೊಂಡಿರುವ ರಾಜ್ಯದ 7ನೇ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ತರಗತಿಗಳನ್ನು ಪ್ರಾರಂಭಿಸಲಾಗುವುದು. ಈ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ನಡೆಸಲಾಗುವುದು ಎಂದು ಪಶುಸಂಗೋಪನಾ ಮತ್ತು ರೇಷ್ಮೆ ಇಲಾಖೆಯ ಸಚಿವ ಕೆ ವೆಂಕಟೇಶ್ ಅವರು ಹೇಳಿದರು. ಅವರು ಕೊಯ್ಲಾ ಪಶುವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಕಟ್ಟಡಗಳನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಇಲ್ಲಿ ಕಾಲೇಜು ಪ್ರಾರಂಭ ಮಾಡುವ ಪ್ರಕ್ರಿಯೆ ನಿಂತಿತ್ತು. ಈಗ ಅದಕ್ಕೆ ಚಾಲನೆ ನೀಡಲಾಗುವುದು. ಮುಖ್ಯವಾಗಿ ಪಶುವೈದ್ಯಕೀಯ ಕೌನ್ಸಿಲ್ ಆಫ್ ಇಂಡಿಯಾದ ಅನುಮೋದನೆ ದೊರೆಯಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ. 2 ಕೌನ್ಸಿಲ್ ಸದಸ್ಯರಿದ್ದಾರೆ. ಈ ಬಾರಿ ಏನಾದರೂ ಮಾಡಿ ಅನುಮತಿ ಕೊಡಿಸಬೇಕು ಎಂದು ಕೇಳಿದ್ದೇವೆ. ಕೊಯ್ಲಾ ಪಶುವೈದ್ಯಕೀಯ ಕಾಲೇಜಿನಲ್ಲಿ 1ನೇ ಮತ್ತು 2ನೇ ವರ್ಷದ ತರಗತಿ ಪ್ರಾರಂಭಿಸಲು ಯಾವುದೇ ಸಮಸ್ಯೆಗಳಿಲ್ಲ. ಏನೇನು ಕೊರತೆಗಳು ಇವೆಯೋ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಾಲೇಜಿನ ಪ್ರಕ್ರಿಯೆ ಬಹಳ ಸಮಯದಿಂದ ನಿಂತಿದ್ದು, ಈಗ ಎಲ್ಲವನ್ನ ಸರಿಪಡಿಸಲಾಗಿದೆ. ಕಾಲೇಜು ಪ್ರಾರಂಭ ಮಾಡಿದ ಬಳಿಕ ಮುಂದಿನ ದಿನಗಳಲ್ಲಿ ಏನೇನು ಆಗಬೇಕು ಅದನ್ನ ಸರ್ಕಾರ ಹಂತ ಹಂತವಾಗಿ ಮಾಡುತ್ತದೆ. ಅದಕ್ಕೆ ಹಣ ಬಿಡುಗಡೆ ಮಾಡಲು ಸರ್ಕಾರ ಒಪ್ಪಿಕೊಂಡಿದೆ. ವೈಸ್ ಚಾನ್ಸಲರ್ ಅವರನ್ನ ಕರೆದುಕೊಂಡು ನಮ್ಮ ನಾಯಕರ ಬಳಿ ಹೋಗಿ ಅನುದಾನಕ್ಕೆ ಮನವಿ ಮಾಡಲಾಗಿದೆ ಎಂದರು. ಬಳಿಕ ಸಚಿವರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ್ರು. ಇದಕ್ಕೂ ಮುನ್ನ ರಾಮಕುಂಜದಲ್ಲಿರುವ ಗೋಶಾಲೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಶಾಸಕಿ ಭಾಗೀರಥಿ ಮುರಳ್ಯ ಅಗತ್ಯ ಕ್ರಮಗಳನ್ನು ಕೈಗೊಂಡು ಶೀಘ್ರ ಕಾಲೇಜು ಪ್ರಾರಂಭಿಸುವಂತೆ ಸಚಿವರಲ್ಲಿ ವಿನಂತಿಸಿದರು. ಕೊಯ್ಲಾ ಪಶುವೈದ್ಯಕೀಯ ಕಾಲೇಜಿನ ಡೀನ್ ಡಾ ಶಿವಕುಮಾರ್ ಸಚಿವರಿಗೆ ಮಾಹಿತಿ ನೀಡಿದರು. ಇವತ್ತು ಬಂದಿದ್ದ ಉದ್ದೇಶ ಏನಿಲ್ಲ, ಈ ವರ್ಷ ನಾವು ಅಕಾಡೆಮಿಕ್ ಇಯರಲ್ಲಿ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಈಗ ನಮಗೆ ವೆಟರ್ನರಿ ಕೌನ್ಸಿಲಿಂದ ನಮಗೆ ಪರ್ಮಿಷನ್ ಸಿಗಬೇಕು. ಬಟ್ ನಮ್ಗೆ ಏನೇನಿದೆ ಕೊರತೆಗಳಿದೆ ಅದನ್ನೆಲ್ಲ ಮುಂದೆ ಸರಿ ಮಾಡಬೇಕಾಗಿದೆ. ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ. ಇಲ್ಲಿ ನಮ್ಮಿಂದ 2 ವೆಟರ್ನರಿ ಕೌನ್ಸಿಲ್ 2 ಸದಸ್ಯರಿದ್ದಾರೆ. ಒಂದು ನಮ್ಮ ವೈಸ್ ಚಾನ್ಸಲರ್, ಮತ್ತೊಬ್ಬರು ಪ್ರಶಾಂತ್ ರೈ ಅವರು ಬನ್ನಿ ಈ ಕಡೆ. ಅವ್ರಿಗೆಲ್ಲ ಹೇಳಿದ್ದೀವಿ, ಈ ಸರಿ ಏನಾದ್ರು ಮಾಡಿ ಕೊಡಿಸಿ ಕಾಲೇಜ್ ಪ್ರಾರಂಭ ಮಾಡಿಸೋಣ ಅಂತ. 1ನೇ ವರ್ಷ ಮತ್ತು 2ನೇ ವರ್ಷ ಕಾಲೇಜ್ ಪ್ರಾರಂಭ ಮಾಡೋಕ್ಕೆ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಆಗಿದೆ. ಈಗ ಅದಕ್ಕೇನು ಕೊರತೆ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಹೋಗ್ತಾ ಏನೇನು ಆಗ್ಬೇಕು ಅದನ್ನು ಮಾಡ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ. ಅದಕ್ಕೆ ಹಣ ಹಂತವಾಗಿ ಬಿಡುಗಡೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಇನ್ನು ಈ ಕಾಲೇಜ್ ಭಾಳ ದಿನ ನಿಂತಿದೆ. ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ವರ್ಷ ಏನಾದರೂ ಮಾಡಬೇಕು ಅಂತಾನೆ ನಿಂತಿರೋದಕ್ಕೇನೆ ಮಾಡ್ಬೇಕು ಅಂತ ಹೇಳಿ ಈ ವರ್ಷ ಅಕಾಡೆಮಿಕ್ ಇಯರ್ ಮಾಡಬೇಕು ಅಂತ ಹೇಳಿ ನಮ್ಮದು ಯೋಚನೆ ಇದೆ. ಅದಂತೆ ನಮ್ಮ ವೆಟರ್ನರಿ ಕೌನ್ಸಿಲ್ ನಮ್ಮ ವೈಸ್ ಚಾನ್ಸಲರು ಇದ್ದಾರೆ, ಅಲ್ಲಿ ಮೆಂಬರ್ ಆಗಿದ್ದಾರೆ. ಇವರು ಸುಶಾಂತ್ ರೈ ಅವರು ಮೆಂಬರ್ ಆಗಿದ್ದಾರೆ. ಅವರಿಗೆಲ್ಲ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ, ಅಪ್ರೂವ್ ಮಾಡಿಸ್ಕೊಡಿ ಸರ್ ಅಂತ. ಆದರೆ ಖಂಡಿತ ಮಾಡ್ತೀವಿ ಸರ್. ಈ ಅಕಾಡೆಮಿಕ್ ಇಯರ್ ಅಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆ. ಈಗ ಅದಕ್ಕೆ ಮೂಲಭೂತ ವ್ಯವಸ್ಥೆಗೆಲ್ಲ ಅನುದಾನ ಅದಕ್ಕಾಗುತ್ತೆ. ಅದಕ್ಕೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಏನೇನು ಬೇಕು ಅದಕ್ಕೇನು ಕೊರತೆ ಆಗಲ್ಲ. ಅದಕ್ಕೇನು ಅನುದಾನ ಬೇಕು ಅಂತ ಅದಕ್ಕೆಲ್ಲ ಕೊಟ್ಟಿದ್ದೀವಿ ಈಗಾಗಲೇ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೇನು ಬೇಕು ಅಂತ 18 ಕೋಟಿ ರೂಪಾಯಿ ಅದನ್ನು ಕೊಡಿಸ್ತೀವಿ ಸರ್. ಈ ಸರ್ ಬಡ್ಜೆಟ್ ಕೊಡ್ತೀವಿ ಸರ್. ಮೊನ್ನೆ ಬಡ್ಜೆಟ್ ಮೀಟಿಂಗ್ ನಮ್ಮ ಇಲಾಖೆಯವ್ರು ಕರೀತಾರಲ್ಲ, ನಮ್ಮ ವೈಸ್ ಚಾನ್ಸಲರ್ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಜೊತೆನೇ. ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಪ್ರಿಯಾ, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಆಯುಕ್ತೆ ಶಿಲ್ಪಾ ನಾಗ್, ಕರ್ನಾಟಕ ಪಶುವೈದ್ಯ ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ ಕೆಸಿ ವೀರಣ್ಣ, ಭಾರತೀಯ ಪಶುವೈದ್ಯಕೀಯ ಪರಿಷತ್ನ ಆಡಳಿತ ಮಂಡಳಿಯ ಸದಸ್ಯ ಡಾ ಸುಶಾಂತ್ ರೈ ಪೆಳ್ಳಿಪಾಡಿ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ಜಂಟಿ ನಿರ್ದೇಶಕ ಡಾ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.